ಶ್ರೀ ವಿಜಯ್ ಪಾಟೀಲ್ ಕೊಲ್ಹಾಪುರದ ನಿವಾಸಿ. ಆಗಸ್ಟ್ 2023ರಿಂದ ಇದ್ದಕ್ಕಿದ್ದಾಗೆ ಅವರಿಗೆ ಮುಳ್ವ್ಯಾಧಿಯ ಸಮಸ್ಯೆ ಪ್ರಾರಂಭ ಆಯಿತು. ಅವರು ಸುಮಾರು ಒಂದು ತಿಂಗಳ ಕಾಲ ಅಲೋಪತಿ ಚಿಕಿತ್ಸೆಗೆ ಒಳಗಾಗಿದ್ದರು. ಆದರೆ ಅದು ಅವರಿಗೆ ಯಾವುದೂ ಪ್ರಯೋಜನವಾಗಲಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಅವರ ಸಂಕಟ ದಿನ ದಿನ ಹೆಚ್ಚಾಯಿತು. ನಮಸ್ಕಾರ, ನನ್ನ ಹೆಸರು ವಿಜಯ್ ಪಾಟೀಲ್. ನನ್ನ ಸ್ಥಳೀಯ ಗ್ರಾಮ ಶಿಗ್ಗಾಂವಿ, ಜಿಲ್ಲೆ ಸಾಂಗ್ಲಿ. ಆಗಸ್ಟ್ 15, 2023ರಂದು ನನಗೆ ಇದ್ದಕ್ಕಿದ್ದಂತೆ ಮುಳ್ವ್ಯಾಧಿ ಶುರುವಾಯಿತು. ನಾನು ಸುಮಾರು ಒಂದು ತಿಂಗಳ ಕಾಲ ಅಲೋಪತಿ ಚಿಕಿತ್ಸೆಗೆ ಒಳಗಾಗಿದ್ದೆ. ಆದರೆ ಆ ಚಿಕಿತ್ಸೆಗಳಿಂದ ನನಗೆ ಯಾವುದೇ ವ್ಯತ್ಯಾಸ ಅನಿಸಲಿಲ್ಲ. ಮುಳ್ವ್ಯಾಧಿಗೆ ಪರಿಣಾಮಕಾರಿ ಚಿಕಿತ್ಸೆಗೆ ಹುಡುಕುತ್ತಿರುವಾಗ ಅವರ ಫೇಸ್ಬುಕ್ ಮೂಲಕ ಮಾಡರ್ನ್ ಹೋಮಿಯೋಪ್ಯಾಥಿ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು ಮತ್ತು ತಕ್ಷಣ ಡಾಕ್ಟರ್ ವಿಜಯಕುಮಾರ್ ಮಾನೆ ಅವರನ್ನು ಸಂಪರ್ಕಿಸಿದರು. ಮಾಡರ್ನ್ ಹೋಮಿಯೋಪ್ಯಾಥಿ ಚಿಕಿತ್ಸೆಯನ್ನು ಪ್ರಾರಂಭಿಸಿದ ನಂತರ ಕೇವಲ 2-3 ತಿಂಗಳುಗಳಲ್ಲಿ ಅವರಿಗೆ ದೊಡ್ಡ ವ್ಯತ್ಯಾಸವನ್ನು ಅನಿಸಿತು. ಸಮಸ್ಯೆ ಉಲ್ಬಣಗೊಳ್ಳುತ್ತಿದ್ದಂತೆ ನಾನು ಫೇಸ್ಬುಕ್ಕಿನ ಪುಟದಿಂದ ಆಧುನಿಕ ಹೋಮಿಯೋಪತಿಯ ಬಗ್ಗೆ ತಿಳಿದುಕೊಂಡೆ. ಅದಾದ ನಂತರ ನಾನು ಆಧುನಿಕ ಹೋಮಿಯೋಪತಿ ಡಾಕ್ಟರ್ ಅವರನ್ನು ಭೇಟಿಯಾದೆ. ವಿಜಯಕುಮಾರ್ ಮಾನೆ ಅವರನ್ನು ಭೇಟಿಯಾದೆ. ಎಲ್ಲ ವಿಚಾರಗಳನ್ನು ನಡೆಸಿದೆ. ನಂತರ ಅವರು ನನಗೆ 3 ತಿಂಗಳ ಕೋರ್ಸ್ ಮಾಡಲು ಸಲಹೆ ನೀಡಿದರು. ನಿಜ ಹೇಳಬೇಕೆಂದರೆ ಆಧುನಿಕ ಹೋಮಿಯೋಪತಿ ಚಿಕಿತ್ಸೆಯನ್ನು ಪ್ರಾರಂಭಿಸಿದ ನಂತರ ನನ್ನ ನೋವು ಕೇವಲ 2-3 ದಿನಗಳಲ್ಲಿ ಕಡಿಮೆಯಾಯಿತು ಎಂದು ನಾನು ಭಾವಿಸಿದೆ. ಅದಾದ ನಂತರ ನಾನು ಮುಂದಿನ 2 ತಿಂಗಳಲ್ಲಿ ಆ ಔಷಧಿಗಳು ತೆಗೆದುಕೊಂಡೆ ಮತ್ತು ಆ 2 ತಿಂಗಳಲ್ಲಿ ನಾನು ಸಂಪೂರ್ಣವಾಗಿ ಗುಣಮುಖವಾಗಿದ್ದೇನೆ. ಈ 2 ತಿಂಗಳ ಚಿಕಿತ್ಸೆ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡಿತು. ಇಂದು 2 ತಿಂಗಳುಗಳು ಕಳೆದಿದೆ, ಆದರೆ ನನಗೆ ಮುಳ್ವ್ಯಾಧಿ ಸಮಸ್ಯೆ ಇಲ್ಲ. ಈಗ ನಾನು ಮೊದಲಿನಂತೆ ತಿನ್ನಬಹುದು. ಇಂದು ನನ್ನ ಕಾಯಿಲೆ ಸಂಪೂರ್ಣವಾಗಿ ಗುಣಮುಖವಾಗಿದೆ. ಯಾರಿಗಾದರೂ ಅಂಥ ಯಾವುದೇ ಸಮಸ್ಯೆಗಳು ಅಥವಾ ಯಾವುದೇ ಗಂಭೀರ ಕಾಯಿಲೆ ಇದ್ದರೆ ಅವರು ಖಂಡಿತವಾಗಿ ಆಧುನಿಕ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಪಡೆಯಬೇಕು. ಅವರು ಚಿಕಿತ್ಸೆಯನ್ನು ಪ್ರಾರಂಭಿಸಿ 4 ತಿಂಗಳು ಆದಮೇಲೆ ಕೂಡ ಮತ್ತು ಅವರಿಗೆ ಮುಳ್ವ್ಯಾಧಿ ಸಮಸ್ಯೆಯನ್ನು ಅನುಭವ ಆಗಲಿಲ್ಲ. ಇಂದು ಅವರು ಹಿಂದೆ ತಿನ್ನುವಾದ ಎಲ್ಲವನ್ನೂ ತಿನ್ನಬಹುದು ಮತ್ತು ಮಾಡರ್ನ್ ಹೋಮಿಯೋಪ್ಯಾಥಿಯಿಂದ ಆರೋಗ್ಯಕರ ಮತ್ತು ಸಂತೋಷದ ಜೀವನವನ್ನು ನಡೆಸುತ್ತಿದ್ದಾರೆ.